ಅಗ್ನಿವೀರ ಯೋಜನೆಗೆ ಸಜ್ಜಾಗಲು ಅಗತ್ಯವಾದ ತರಬೇತಿ ಮತ್ತು ಮಾರ್ಗದರ್ಶನ ನೀಡಲು ರಾಷ್ಟ್ರ ನಿರ್ಮಾಣ ವೇದಿಕೆ, ಕೊಂಕಣ ಎಜುಕೇಷನ್ ಟ್ರಸ್ಟ್, ವಿಧಾತ್ರಿ ಅಕಾಡೆಮಿ ಹಾಗೂ ನಿವೃತ್ತ ಸೈನಿಕರ ಸಹಕಾರದಲ್ಲಿ ಏಪ್ರಿಲ್ 15ರಿಂದ 1 ತಿಂಗಳ ತರಬೇತಿ ಶಿಬಿರ ಏರ್ಪಡಿಸಲಾಗಿದೆ ಎಂದು ಟ್ರಸ್ಟ್ನ ಕಾರ್ಯದರ್ಶಿ ಮುರಳೀಧರ್ ಪ್ರಭು ತಿಳಿಸಿದರು. ಕುಮಟಾ ಪಟ್ಟಣದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ವಿಧಾತ್ರಿ ಅಕಾಡೆಮಿಯ ಸರಸ್ವತಿ ಪಿಯು ಕಾಲೇಜು ಸಭಾಂಗಣದಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ ಮುರಳೀಧರ ಪ್ರಭು ಅವರು, ಯುವಕರಲ್ಲಿ ಮಾನಸಿಕ ದೃಢತೆ ಕಡಿಮೆಯಾಗಿದೆ, ಕ್ರಿಯಾಶೀಲತೆ, ದೇಶಭಕ್ತಿ ಕಡಿಮೆಯಾಗಿದೆ. ಈ ಎಲ್ಲದಕ್ಕೂ ಯುವಕರನ್ನೇ ದೂರಲಾಗದು. ಇದರಲ್ಲಿ ಹಿರಿಯರ ಪಾಲುದಾರಿಕೆಯು ಅತ್ಯಂತ ಮಹತ್ವದ್ದಾಗಿದೆ. ಹಿರಿಯರಾದವರು ಯುವಕರಿಗೆ ಸರಿಯಾದ ಮಾರ್ಗದರ್ಶನ, ತರಬೇತಿ, ಉತ್ತೇಜನ ನೀಡಿದ್ದರೆ ಯುವಕರು ದೇಶ ಸೇವೆಯಲ್ಲಿ ಯೋಗದಾನ ನೀಡುವ ಸದೃಢತೆ ಮತ್ತು ಅರ್ಹತೆಯನ್ನು ದೊರಕಿಸಿಕೊಡುವುದು ನಮ್ಮ ಜವಾಬ್ದಾರಿ. ಯುವಕರನ್ನು ತರಬೇತಿಗೊಳಿಸುವ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಒಂದು ದಿಟ್ಟ ಪ್ರಯೋಗ ನಡೆಸಬೇಕಾಗಿದೆ. ಹಾಗಾಗಿ ಈ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಯುವಕರಲ್ಲಿ ಇವತ್ತು ಮಾನಸಿಕ ದೃಢತೆ ಇಲ್ಲ, ಕ್ರಿಯಾಶೀಲತೆ ಕಡಿಮೆಯಾಗಿದೆ, ರಾಷ್ಟ್ರಭಕ್ತಿ ಕೂಡ ಅಷ್ಟಾಗಿ ದೂರ ಬರ್ತಾ ಇಲ್ಲ. ಇದಕ್ಕೆಲ್ಲ ನಾವು ಇವತ್ತು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕೇವಲ ಯುವಕರನ್ನೇ ದೂರ್ತೀವಿ. ಯುವಕರು ಹೀಗಾಗಿ ಹೋಗಿದ್ದಾರೆ, ಹಾಗಾಗಿ ಹೋಗಿದ್ದಾರೆ ಅಂತ ಹೇಳಿ. ಆದರೆ ಎಲ್ಲೋ ನಮಗೆ ಕಾಣ್ತಿದೆ, ಅದರಲ್ಲಿ ನಮ್ಮದು ಒಂದು ಪಾಲಿದೆ, ಹಿರಿಯರದು ಒಂದು ಪಾಲಿದೆ. ಹಿರಿಯರು ಇವರನ್ನ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ರೆ, ಹಿರಿಯರು ಇವರನ್ನ ಸರಿಯಾಗಿ ತರಬೇತಿಗೊಳಿಸಿದ್ರೆ, ಹಿರಿಯರು ಅಲ್ಲಿ ಬೇಕಾದಲ್ಲಿ ಅವರಿಗೆ ಉತ್ತೇಜನವನ್ನು ಕೊಟ್ಟದಿದ್ರೆ ಬಹುಶಃ ಇವತ್ತು ಆ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹೀಗಾಗಿ ನಾವು ಇವತ್ತು ಅಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದೇವೆ. ಬಹಳ ತಡವಾಗಿ ಆದರೂ ಮುಂದಾಗಿದ್ದೇವೆ. ಹಾಗಂತ ಈ ರೀತಿಯ ಒಂದು ಕೆಲಸ ಹಿಂದೆ ಆಗಲಿಲ್ಲ ಅಂತಲ್ಲ, ಹಿಂದೆ ಅನೇಕ ಜನ ಮಾಡಿದ್ದಾರೆ. ನಾವು ಕೂಡ UPSC ತರಬೇತಿಯನ್ನು ಮಕ್ಕಳಿಗೆ ನೀಡಬೇಕೆಂಬ ದೃಷ್ಟಿಯಲ್ಲಿ ಕೂಡ ಬಹಳ ಪ್ರಯತ್ನ ನಾವಾಗಲಿ ಬೇರೆಯವರಾಗಲಿ ಮಾಡಿದ್ದಾರೆ. ನಿವೃತ್ತ ಸೈನಿಕರಾದ ಡಾಕ್ಟರ್ ಮಾಸುಕ್ಕರ್ ಅವರ ಮಗನವರು ತುಂಬ ಸೈನಿಕರನ್ನ ಸೈನ್ಯದಲ್ಲಿ ಸೇರ್ಪಡಿಸಬೇಕೆಂಬ ಜಾಗೃತಿ ಮೂಡಿಸುವಾಗ ಅನೇಕ ಕ್ಯಾಂಪ್ಗಳನ್ನು ಅವರೂ ಮಾಡಿದ್ದಾರೆ. ಆದರೆ ಇವತ್ತು ಒಂದು ಸಂಘಟಿತ ಪ್ರಯತ್ನ ನಾವು ಮಾಡಬೇಕೆಂಬ ಉದ್ದೇಶದಿಂದ ಇದನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಯುವಕರಿಗೆ ಮಾರ್ಗದರ್ಶನ ಕೊಡುವುದು, ತರಬೇತಿ ಕೊಡುವುದು ಮತ್ತು ಅವರಿಗೆ ಉತ್ತೇಜನ ನೀಡುವಂಥದ್ದನ್ನು ಕೊಟ್ಟರೆ ಬಹುಶಃ ನಮ್ಮ ಯುವಕರಲ್ಲಿ ಬದಲಾವಣೆ ಮುಂದಿನ ದಿವಸಗಳಲ್ಲಿ ಆದೀತು ಎಂಬ ಸದುದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ನಿವೃತ್ತ ವಿಂಗ್ ಕಮಾಂಡರ್ ಗಣೇಶ್ ಶಾಸ್ತ್ರಿ ಮಾತನಾಡಿ, ಅಗ್ನಿಪಥ ಯೋಜನೆಯಡಿ ಭಾರತ ಸೇನೆಗೆ ಅಗ್ನಿವೀರರಾಗಿ ಸೇರಲು 17.5 ವರ್ಷದಿಂದ ಗರಿಷ್ಠ 21 ವರ್ಷವಾಗಿರಬೇಕು. ಆರಂಭದಲ್ಲಿ ಮಾಸಿಕ 30ರಿಂದ 40 ಸಾವಿರ ರೂಪಾಯಿ ವೇತನ ಸಿಗಲಿದೆ. ಸೇನೆಯಲ್ಲಿ 4 ವರ್ಷಗಳ ಅಲ್ಪಾವಧಿ ಸೇವೆಯಾದರೂ ನಿವೃತ್ತಿಯ ನಂತರ ಖಾಸಗಿ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ 10% 50% ನಿವೃತ್ತ ಅಗ್ನಿವೀರರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ನೌಕರಿಗಳಲ್ಲಿ ಮೀಸಲಾತಿ ದೊರಕುತ್ತದೆ. ನಿವೃತ್ತಿ ಬಳಿಕ ದೊರೆಯುವ ಹಣದಿಂದಲೂ ಬೇರೆ ಉದ್ಯೋಗವನ್ನು ಕೂಡ ಮಾಡಬಹುದು. ಹಲವು ಅವಕಾಶಗಳ ಜೊತೆಗೆ ದೇಶ ಸೇವೆಗೈದ ಹೆಮ್ಮೆ ಮತ್ತು ಜೀವನದಲ್ಲಿ ಶಿಸ್ತಿನ ಸಿಪಾಯಿಯಾಗಿ ಬದುಕು ಸಾಗಿಸಬಹುದಾಗಿದೆ ಎಂದರು. ಯಾರು ಅಗ್ನಿಪಥ ಸ್ಕೀಮಲ್ಲೇ ಸೇನೆಯನ್ನು ಸೇರ್ತಾರೆ ಅವರಿಗೆ ಅಗ್ನಿವೀರ ಅಂತ ಹೇಳ್ತಾರೆ. ಅಗ್ನಿವೀರ್ ಆರ್ಮಿ, ಅಗ್ನಿವೀರ್ ವಾಯು, ಅಗ್ನಿವೀರ್ ನೇವಿ. ಇದನ್ನ ನಮ್ಮ ನಿಮಗೆಲ್ಲ ಗೊತ್ತು, 2020ರಲ್ಲಿ ಕೋವಿಡ್ ಬಂದಿತ್ತು. 2019 ನಂತರ ಕೋವಿಡ್ ಇದರಿಂದ ಆರ್ಮಿ, ಏರ್ಫೋರ್ಸು, ನೇವಿ ರಿಕ್ರೂಟ್ಮೆಂಟ್ ಎಲ್ಲ ಸ್ಟಾಪ್ ಆಗಿತ್ತು. ಅದರ ನಂತರ 2022ರಲ್ಲಿ ಗೌರ್ಮೆಂಟ್ ಒಂದು ಡಿಸಿಷನ್ ತಗೊಂಡು ನಮ್ಮ ಮಾನನೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಒಂದು ನಿರ್ಣಯ ತಗೊಂಡು ದೇಶದ ಯುವಕರನ್ನು ಸೇನೆಗೆ ಸೇರಿಸಲಿಕ್ಕೆ, ಅದರ ನಂತರ ಸ್ವಲ್ಪ ಸಮಯದ ಬಗ್ಗೆ ಅವರು ಒಂದು 4 ವರ್ಷ 5 ವರ್ಷ ಸರ್ವಿಸ್ ಮಾಡಿ ನಂತರ ಸಿವಿಲ್ ಸೊಸೈಟಿಗೆ ವಾಪಸ್ ಹೋಗ್ಬೋದು, ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಹೇಳ್ಕೊಂಡು ಅಗ್ನಿಪಥ್ ಸ್ಕೀಮ್ ಅಂತ 14 ಜೂನ್ 2022ಗೆ 2022ರಲ್ಲಿ ಅಗ್ನಿಪಥ್ ಸ್ಕೀಮಿಗೆ ಮಂಜೂರಿ ಸಿಕ್ತು. ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ 2022ನಲ್ಲಿ. ಎಲ್ಲ ಅಗ್ನಿವೀರ ಇದರಲ್ಲಿ 3 ಸರ್ವಿಸಸ್ಗೆ ಸಮಾನವಾಗಿ 4 ವರ್ಷ ಅವರು ಸೇನೆಯಲ್ಲಿ, ಆರ್ಮಿಲಿ ಇರ್ಬೋದು, ನೇವಿಲಿ ಇರ್ಬೋದು, ಏರ್ಫೋರ್ಸಲ್ಲಿ ಇರ್ಬೋದು ಸರ್ವಿಸ್ ಮಾಡ್ತಾರೆ. ಅದರಲ್ಲಿ ಅವರ ಟ್ರೈನಿಂಗು ಇನ್ಕ್ಲೂಡ್ ಆಗಿರುತ್ತೆ. ಇನಿಷಿಯಲಿ 3 ತಿಂಗಳ 4 ತಿಂಗಳ ಅವರಿಗೆ ಮಿಲಿಟರಿ ಟ್ರೈನಿಂಗ್ ಕೊಟ್ಟು, ಆಮೇಲೆ ಅವರ ಯಾವ ಕೆಲಸಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಆ ಕೆಲಸದ ಬಗ್ಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಸುಮಾರು 8-9 ತಿಂಗಳು ಅವರಿಗೆ ಅವರ 4 ವರ್ಷದಲ್ಲಿ ಟ್ರೈನಿಂಗಲ್ಲೇ ಹೋಗುತ್ತೆ. ಅದರ ನಂತರ ಅವರು ಯಾವ ಯೂನಿಟಿಗೆ ಅವ್ರು ಪೋಸ್ಟಿಂಗ್ ಆಗುತ್ತೆ ಆ ಯೂನಿಟಲ್ಲಿ ಹೋಗಿ ಸೇವೆ ಸಲ್ಲಿಸ್ತಾರೆ. 4 ವರ್ಷದ ಅವಧಿ ಮುಗಿದ ಮೇಲೆ ಅವರು ಸೇನೆಯಿಂದ ರಿಟೈರ್ ಆಗ್ತಾರೆ.
ವಿಧಾತ್ರಿ ಅಕಾಡೆಮಿಯ ಸಂಸ್ಥಾಪಕ ಅಧ್ಯಕ್ಷ ಗುರುರಾಜ್ ಶೆಟ್ಟಿ ಮಾತನಾಡಿ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಏಪ್ರಿಲ್ 15ರಿಂದ ತರಬೇತಿ ಪ್ರಾರಂಭವಾಗಲಿದ್ದು, ಶಿಬಿರಾರ್ಥಿಗಳಿಗೆ ಸಮವಸ್ತ್ರ, ವಸತಿ, ಊಟ ಮತ್ತು ತಿಂಡಿ ಸೇರಿದಂತೆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ಒದಗಿಸಲಾಗುತ್ತದೆ. ಯುವಕರು ಮತ್ತು ಯುವತಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಮಾಡಲಾಗುತ್ತಿದ್ದು, ಸುರಕ್ಷತೆ ಹಾಗೂ ಶಿಸ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಶಿಬಿರಾರ್ಥಿಗಳಿಂದ ಕನಿಷ್ಠ 2,500 ರೂಪಾಯಿ ಶುಲ್ಕ ಆಕರಿಸಲಾಗುತ್ತದೆ. ದೇಶದಲ್ಲಿ ಅಗ್ನಿವೀರ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಅರ್ಜಿ ಸಲ್ಲಿಸುವವರಿಗೆ ಈ ತರಬೇತಿ ಶಿಬಿರ ವಿಶೇಷ ಸಹಕಾರಿಯಾಗಿದೆ. ಇದು ಅಗ್ನಿವೀರರಾಗಿ ಸೇರಲು ಇಚ್ಛೆ ಹೊಂದಿದವರಿಗೆ ಒಂದು ಆರಂಭಿಕ ತರಬೇತಿ ಅಷ್ಟೇ ಆಗಿದೆ ಎಂದು ತಿಳಿಸಿದ ಅವರು, ಒಟ್ಟಾರೆ ಅಗ್ನಿವೀರ ತರಬೇತಿ ಶಿಬಿರವು ಯುವ ಜನತೆಗೆ ಭವಿಷ್ಯದಲ್ಲಿ ದಿಕ್ಕು ತೋರಿಸುವ ಜೊತೆಗೆ ರಾಷ್ಟ್ರ ಸೇವೆ ಮಾರ್ಗದಲ್ಲಿ ಮುನ್ನಡೆಯಲು ಪ್ರೇರಣೆಯಾಗಲಿದೆ ಎಂದರು. ಬೆಳಿಗ್ಗೆ 5 ಗಂಟೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ಈ ಪ್ರೋಗ್ರಾಮ್ನೆಲ್ಲ ನಡೆಸಲಿಕ್ಕೆ ನಮಗೆ ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಒನ್ ಡೆಡಿಕೇಟೆಡ್ ಪರ್ಸನ್ ಕಂಪ್ಲೀಟ್ಲಿ ನೋಡ್ಕೊಳ್ಳಿಕ್ಕೆ ಬೆಂಗಳೂರಿನ ಉಸ್ತಾದನ್ನು ನಾವು ಮಾತಾಡಿಸಿ, ಅವರು 1 ತಿಂಗಳು ಬೆಂಗಳೂರಿನಿಂದ ಬಂದು ಇಲ್ಲೇ ಇದ್ದು ಮಕ್ಕಳ ಜೊತೆನೇ ಇದ್ದು ಕಂಪ್ಲೀಟ್ ಟ್ರೈನಿಂಗ್ ಪ್ರೊಸೆಸ್ನ ಅವ್ರು ನೋಡ್ತಾರೆ. ಅವ್ರ ಜೊತೆಗೆ ಕಾಲಕ್ಕೆ ಯಾವ ಥರ ಏನೇನೋ ಅನುಕೂಲ ಮಾಡಿಕೊಡ್ಬೇಕು, ಯಾವ ಥರ ಟ್ರೈನಿಂಗ್ ಕೊಡಬೇಕು ಅನ್ನೋದಕ್ಕೆ ನಮ್ಮ ಎಲ್ಲ ಎಕ್ಸ್ ಸರ್ವಿಸ್ ಮ್ಯಾನ್ಗಳು ಕೈ ಜೋಡಿಸಿ ಅವರು ಸಹ ಬರ್ತೇನೆ ಅಂತ ನಮಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 5 ಗಂಟೆಯಿಂದ 6:30ವರೆಗೆ ಅವರಿಗೆ ಡ್ರಿಲ್ ಮಾಡಿಸಿರ್ತದೆ. ಆಮೇಲೆ ರನ್ನಿಂಗು ಮತ್ತು ಪ್ರತಿಯೊಂದು ಯಾವ್ಯಾವ ಥರ ಟ್ರೈನಿಂಗ್ ಬೇಕು ಅದು ಮಾಡ್ತಾರೆ. 6:30ಯಿಂದ 7:00ವರೆಗೆ ಅವರಿಗೆ ಒಂದು ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡ್ತೇವೆ. ಬ್ರೇಕ್ಫಾಸ್ಟಿಗೆ ಆಯಿತು, ಲಂಚಿಗೆ ಆಯಿತು, ಹೆಂಗ್ ಮಕ್ಕಳಿಗೆ ಯಾವ ಥರ ಫುಡ್ ಬೇಕು, ಪ್ರೋಟೀನ್ಸ್ ಫುಡ್ ಬೇಕು, ಎಲ್ಲ ಫುಡ್ಡನ್ನು ನಮ್ಮ ಕೊಂಕಣ್ ಎಜುಕೇಷನ್ ಟ್ರಸ್ಟ್ ಪರವಾಗಿ ಅವರಿಗೆ ಉಚಿತವಾಗಿ ನೀಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಿವೃತ್ತ ಸೈನಿಕರಾದ ಶಾಂತಾರಾಮ್ ಎಸ್ ಭಟ್ಕೆರೆ, ಗಿರೀಶ್ ನಾಯ್ಕ್, ಗಣೇಶ್ ನಾಯ್ಕ್, ಮಿರ್ಜಾನ್, ಪ್ರಮುಖರಾದ ಡಾಕ್ಟರ್ ಸುರೇಶ್ ಹೆಗಡೆ, ಕೊಂಕಣ ಸಂಸ್ಥೆಯ ಟ್ರಸ್ಟಿ ವಿಶ್ವಸ್ತರಾದ ರಮೇಶ್ ಪ್ರಭು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.